ರಷ್ಯಾದ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಗಿದೆ. ಆದರೆ ಅದ್ಯಾಕೋ ದೊಡ್ಡಣ್ಣ ಮಾತ್ರ ಇದನ್ನ ಸಹಿಸಿಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಕ್ಷಿಪಣಿ ಪರೀಕ್ಷೆ ಬೆನ್ನಲ್ಲೇ ಪುಟಿನ್ಗೆ ಟ್ರಂಪ್ ಹೇಳಿದ ಮಾತು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಟ್ರಂಪ್ ಏನ್ ಹೇಳಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್. ಕ್ಷಿಪಣಿ ಪರೀಕ್ಷೆ ಟೀಕಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಕ್ಷಿಪಣಿಗಳ ಪರೀಕ್ಷೆ ಬದಲು ಯುದ್ಧ ಕೊನೆಗೊಳಿಸಿ ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರುವ ರಷ್ಯಾ ಇದೀಗ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಬಲ್ಲ ಸಾಮರ್ಥ್ಯ ಹೊಂದಿದ್ದು ಬ್ಯೂರ್ ವೆಸ್ಟ್ನಿಕ್ ಎಂದು ಹೆಸರಿಸಲಾಗಿದೆ. 15 ಗಂಟೆಯಲ್ಲಿ ಸುಮಾರು 14,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದೆ ಎಂದು ಪುಟಿನ್ ಹೇಳಿದ್ರು. ಆದರೆ ಅದ್ಯಾಕೋ ಟ್ರಂಪ್ಗೆ ಈ ಕ್ಷಿಪಣಿ ಪರೀಕ್ಷೆಯನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತೆ. ಅತ್ತ ಪುಟಿನ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಅನ್ನು ಸಂಭ್ರಮಿಸಿದ್ರೆ, ಇತ್ತ ಟ್ರಂಪ್ ಕೌಂಟರ್ ಕೊಟ್ಟಿದ್ದಾರೆ. ಪುಟಿನ್ ಪರಮಾಣು ಚಾಲಿತ ಕ್ಷಿಪಣಿಯನ್ನ ಪರೀಕ್ಷಿಸುವ ಬದಲು ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ರಷ್ಯಾದ ಕರಾವಳಿಯಲ್ಲಿ ಪರಮಾಣು ಜಲಾಂತರಗಾಮಿ ನೌಕೆಯನ್ನ ಇರಿಸಿದೆ ಎಂದು ಹೇಳಿದ್ದಾರೆ. 1 ವಾರ ತೆಗೆದುಕೊಳ್ಳಬೇಕಿದ್ದ ಯುದ್ಧ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕ್ಷಿಪಣಿಗಳನ್ನ ಪರೀಕ್ಷಿಸುವ ಬದಲು ನೀವು ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. 8 ತಿಂಗಳಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ರ ಟ್ರಂಪ್. ಪಾಕ್ ಅಫ್ಘಾನ್ ಸಂಘರ್ಷವನ್ನ ನಿಲ್ಲಿಸ್ತಾರ? ನನ್ನಿಂದಲೇ ಎಲ್ಲ, ನಾನೇ ಸರ್ವಸ್ವ ಅಂದುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಪ್ರತಿ ತಿಂಗಳು ಯುದ್ಧವನ್ನ ನಿಲ್ಲಿಸುತ್ತಿದ್ದಾರಂತೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷವನ್ನ ಶೀಘ್ರವೇ ನಿಲ್ಲಿಸುತ್ತಾರಂತೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಆಸಿಯಾನ್ ಶೃಂಗಸಭೆ ವೇಳೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಾಯಕರು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ವೇಳೆ ಹಾಜರಿದ್ದ ದೊಡ್ಡಣ್ಣ ತಮ್ಮ ಆಡಳಿತವು ಕೇವಲ 8 ತಿಂಗಳಲ್ಲಿ 8 ಯುದ್ಧಗಳನ್ನ ಕೊನೆಗೊಳಿಸಿದೆ. ಅದರಲ್ಲಿ ಇದು ಒಂದು. ಅಂದರೆ ಸರಾಸರಿ ತಿಂಗಳಿಗೆ 1 ಯುದ್ಧವನ್ನ ನಾನು ನಿಲ್ಲಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಷ್ಟಕ್ಕೂ 8 ತಿಂಗಳಲ್ಲಿ ನಡೆದ 8 ಘನಘೋರ ಯುದ್ಧಗಳಾವು ಅನ್ನೋದರ ಬಗ್ಗೆ ಟ್ರಂಪ್ಗೆ ಮಾತ್ರ ಮಾಹಿತಿ ಇರಬಹುದೇನೋ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಷ್ಯಾದ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಗಿದೆ. ಆದರೆ ಅದ್ಯಾಕೋ ದೊಡ್ಡಣ್ಣ ಮಾತ್ರ ಇದನ್ನ ಸಹಿಸಿಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಕ್ಷಿಪಣಿ ಪರೀಕ್ಷೆ ಬೆನ್ನಲ್ಲೇ ಪುಟಿನ್ಗೆ ಟ್ರಂಪ್ ಹೇಳಿದ ಮಾತು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಟ್ರಂಪ್ ಏನ್ ಹೇಳಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್. ಕ್ಷಿಪಣಿ ಪರೀಕ್ಷೆ ಟೀಕಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಕ್ಷಿಪಣಿಗಳ ಪರೀಕ್ಷೆ ಬದಲು ಯುದ್ಧ ಕೊನೆಗೊಳಿಸಿ ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರುವ ರಷ್ಯಾ ಇದೀಗ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಬಲ್ಲ ಸಾಮರ್ಥ್ಯ ಹೊಂದಿದ್ದು ಬ್ಯೂರ್ ವೆಸ್ಟ್ನಿಕ್ ಎಂದು ಹೆಸರಿಸಲಾಗಿದೆ. 15 ಗಂಟೆಯಲ್ಲಿ ಸುಮಾರು 14,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದೆ ಎಂದು ಪುಟಿನ್ ಹೇಳಿದ್ರು. ಆದರೆ ಅದ್ಯಾಕೋ ಟ್ರಂಪ್ಗೆ ಈ ಕ್ಷಿಪಣಿ ಪರೀಕ್ಷೆಯನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತದೆ. ಅತ್ತ ಪುಟಿನ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಅನ್ನು ಸಂಭ್ರಮಿಸಿದ್ರೆ, ಇತ್ತ ಟ್ರಂಪ್ ಕೌಂಟರ್ ಕೊಟ್ಟಿದ್ದಾರೆ. ಪುಟಿನ್ ಪರಮಾಣು ಚಾಲಿತ ಕ್ಷಿಪಣಿಯನ್ನ ಪರೀಕ್ಷಿಸುವ ಬದಲು ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ರಷ್ಯಾದ ಕರಾವಳಿಯಲ್ಲಿ ಪರಮಾಣು ಜಲಾಂತರಗಾಮಿ ನೌಕೆಯನ್ನ ಇರಿಸಿದೆ ಎಂದು ಹೇಳಿದ್ದಾರೆ. 1 ವಾರ ತೆಗೆದುಕೊಳ್ಳಬೇಕಿದ್ದ ಯುದ್ಧ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕ್ಷಿಪಣಿಗಳನ್ನ ಪರೀಕ್ಷಿಸುವ ಬದಲು ನೀವು ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. 8 ತಿಂಗಳಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ರ ಟ್ರಂಪ್. ಪಾಕ್ ಅಫ್ಘಾನ್ ಸಂಘರ್ಷವನ್ನ ನಿಲ್ಲಿಸ್ತಾರ? ನನ್ನಿಂದಲೇ ಎಲ್ಲ, ನಾನೇ ಸರ್ವಸ್ವ ಅಂದುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಪ್ರತಿ ತಿಂಗಳು ಯುದ್ಧವನ್ನ ನಿಲ್ಲಿಸುತ್ತಿದ್ದಾರಂತೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷವನ್ನ ಶೀಘ್ರವೇ ನಿಲ್ಲಿಸುತ್ತಾರಂತೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಆಸಿಯಾನ್ ಶೃಂಗಸಭೆ ವೇಳೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಾಯಕರು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ವೇಳೆ ಹಾಜರಿದ್ದ ದೊಡ್ಡಣ್ಣ ತಮ್ಮ ಆಡಳಿತವು ಕೇವಲ 8 ತಿಂಗಳಲ್ಲಿ 8 ಯುದ್ಧಗಳನ್ನ ಕೊನೆಗೊಳಿಸಿದೆ. ಅದರಲ್ಲಿ ಇದು ಒಂದು. ಅಂದರೆ ಸರಾಸರಿ ತಿಂಗಳಿಗೆ 1 ಯುದ್ಧವನ್ನ ನಾನು ನಿಲ್ಲಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಷ್ಟಕ್ಕೂ 8 ತಿಂಗಳಲ್ಲಿ ನಡೆದ 8 ಘನಘೋರ ಯುದ್ಧಗಳಾವು ಅನ್ನೋದರ ಬಗ್ಗೆ ಟ್ರಂಪ್ಗೆ ಮಾತ್ರ ಮಾಹಿತಿ ಇರಬಹುದೇನೋ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಷ್ಯಾದ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಗಿದೆ. ಆದರೆ ಅದ್ಯಾಕೋ ದೊಡ್ಡಣ್ಣ ಮಾತ್ರ ಇದನ್ನ ಸಹಿಸಿಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಕ್ಷಿಪಣಿ ಪರೀಕ್ಷೆ ಬೆನ್ನಲ್ಲೇ
ಪುಟಿನ್ಗೆ ಟ್ರಂಪ್ ಹೇಳಿದ ಮಾತು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಟ್ರಂಪ್ ಏನ್ ಹೇಳಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್. ಕ್ಷಿಪಣಿ ಪರೀಕ್ಷೆ ಟೀಕಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಕ್ಷಿಪಣಿಗಳ ಪರೀಕ್ಷೆ ಬದಲು ಯುದ್ಧ ಕೊನೆಗೊಳಿಸಿ ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರುವ ರಷ್ಯಾ ಇದೀಗ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಬಲ್ಲ ಸಾಮರ್ಥ್ಯ ಹೊಂದಿದ್ದು ಬ್ಯೂರ್ ವೆಸ್ಟ್ನಿಕ್ ಎಂದು ಹೆಸರಿಸಲಾಗಿದೆ. 15 ಗಂಟೆಯಲ್ಲಿ ಸುಮಾರು 14,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದೆ ಎಂದು ಪುಟಿನ್ ಹೇಳಿದ್ರು. ಆದರೆ ಅದ್ಯಾಕೂ ಟ್ರಂಪ್ಗೆ ಈ ಕ್ಷಿಪಣಿ ಪರೀಕ್ಷೆಯನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತೆ. ಅತ್ತ ಪುಟಿನ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಅನ್ನು ಸಂಭ್ರಮಿಸಿದ್ರೆ, ಇತ್ತ ಟ್ರಂಪ್ ಕೌಂಟರ್ ಕೊಟ್ಟಿದ್ದಾರೆ. ಪುಟಿನ್ ಪರಮಾಣು ಚಾಲಿತ ಕ್ಷಿಪಣಿಯನ್ನ ಪರೀಕ್ಷಿಸುವ ಬದಲು ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ರಷ್ಯಾದ ಕರಾವಳಿಯಲ್ಲಿ ಪರಮಾಣು ಜಲಾಂತರಗಾಮಿ ನೌಕೆಯನ್ನ ಇರಿಸಿದೆ ಎಂದು ಹೇಳಿದ್ದಾರೆ. 1 ವಾರ ತೆಗೆದುಕೊಳ್ಳಬೇಕಿದ್ದ ಯುದ್ಧ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕ್ಷಿಪಣಿಗಳನ್ನ ಪರೀಕ್ಷಿಸುವ ಬದಲು ನೀವು ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಟ್ರಂಪ್ ಹೇಳಿದ್ದಾರೆ. 8 ತಿಂಗಳಲ್ಲಿ 8 ಯುದ್ಧಗಳನ್ನ ನಿಲ್ಲಿಸಿದ್ರ ಟ್ರಂಪ್. ಪಾಕ್ ಅಫ್ಘಾನ್ ಸಂಘರ್ಷವನ್ನ ನಿಲ್ಲಿಸ್ತಾರ? ನನ್ನಿಂದಲೇ ಎಲ್ಲ, ನಾನೇ ಸರ್ವಸ್ವ ಅಂದುಕೊಂಡಿರುವ ಡೊನಾಲ್ಡ್ ಟ್ರಂಪ್ ಇದೀಗ ಮತ್ತೊಂದು ಅಚ್ಚರಿ ಹೇಳಿಕೆ ನೀಡಿದ್ದಾರೆ. ಡೊನಾಲ್ಡ್ ಟ್ರಂಪ್ ಪ್ರತಿ ತಿಂಗಳು ಯುದ್ಧವನ್ನ ನಿಲ್ಲಿಸುತ್ತಿದ್ದಾರಂತೆ. ಪಾಕಿಸ್ತಾನ ಅಫ್ಘಾನಿಸ್ತಾನ ಸಂಘರ್ಷವನ್ನ ಶೀಘ್ರವೇ ನಿಲ್ಲಿಸುತ್ತಾರಂತೆ. ಆಗ್ನೇಯ ಏಷ್ಯಾ ರಾಷ್ಟ್ರಗಳ ಆಸಿಯಾನ್ ಶೃಂಗಸಭೆ ವೇಳೆ ಥೈಲ್ಯಾಂಡ್ ಮತ್ತು ಕಾಂಬೋಡಿಯಾ ನಾಯಕರು ಟ್ರಂಪ್ ಮಧ್ಯಸ್ಥಿಕೆಯಲ್ಲಿ ಕದನ ವಿರಾಮ ಒಪ್ಪಂದಕ್ಕೆ ಸಹಿ ಹಾಕಿದ್ದಾರೆ. ಈ ವೇಳೆ ಹಾಜರಿದ್ದ ದೊಡ್ಡಣ್ಣ ತಮ್ಮ ಆಡಳಿತವು ಕೇವಲ 8 ತಿಂಗಳಲ್ಲಿ 8 ಯುದ್ಧಗಳನ್ನ ಕೊನೆಗೊಳಿಸಿದೆ. ಅದರಲ್ಲಿ ಇದು ಒಂದು. ಅಂದರೆ ಸರಾಸರಿ ತಿಂಗಳಿಗೆ 1 ಯುದ್ಧವನ್ನ ನಾನು ನಿಲ್ಲಿಸಿದ್ದೇನೆ ಎಂದು ಟ್ರಂಪ್ ಹೇಳಿದ್ದಾರೆ. ಅಷ್ಟಕ್ಕೂ 8 ತಿಂಗಳಲ್ಲಿ ನಡೆದ 8 ಘನಘೋರ ಯುದ್ಧಗಳಾವು ಅನ್ನೋದರ ಬಗ್ಗೆ ಟ್ರಂಪ್ಗೆ ಮಾತ್ರ ಮಾಹಿತಿ ಇರಬಹುದೇನೋ. ನ್ಯೂಸ್ ಡೆಸ್ಕ್, ರಿಪಬ್ಲಿಕ್ ಕನ್ನಡ. ರಷ್ಯಾದ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಆಗಿದೆ. ಆದ್ರೆ ಅದ್ಯಾಕೋ ದೊಡ್ಡಣ್ಣ ಮಾತ್ರ ಇದನ್ನ ಸಹಿಸಿಕೊಳ್ತಾ ಇಲ್ಲ ಅಂತ ಅನ್ಸುತ್ತೆ. ಕ್ಷಿಪಣಿ ಪರೀಕ್ಷೆ ಬೆನ್ನಲ್ಲೇ ಪುಟಿನ್ಗೆ ಟ್ರಂಪ್ ಹೇಳಿದ ಮಾತು ಇದೀಗ ತೀವ್ರ ಚರ್ಚೆಗೆ ಕಾರಣವಾಗಿದೆ. ಹಾಗಿದ್ರೆ ಟ್ರಂಪ್ ಏನ್ ಹೇಳಿದ್ರು ಅಂತೀರಾ? ಈ ಸ್ಟೋರಿ ನೋಡಿ. ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್. ಕ್ಷಿಪಣಿ ಪರೀಕ್ಷೆ ಟೀಕಿಸಿದ ಅಮೆರಿಕ ಅಧ್ಯಕ್ಷ ಟ್ರಂಪ್. ಕ್ಷಿಪಣಿಗಳ ಪರೀಕ್ಷೆ ಬದಲು ಯುದ್ಧ ಕೊನೆಗೊಳಿಸಿ ಯುಕ್ರೇನ್ ಮೇಲೆ ನಿರಂತರವಾಗಿ ದಾಳಿ ನಡೆಸುತ್ತಿರುವ ರಷ್ಯಾ ಇದೀಗ ಪರಮಾಣು ಚಾಲಿತ ಕ್ರೂಸ್ ಕ್ಷಿಪಣಿ ಪರೀಕ್ಷೆ ನಡೆಸಿ ಯಶಸ್ವಿಯಾಗಿದೆ. ಇದು ವಿಶ್ವದ ಯಾವುದೇ ರಕ್ಷಣಾ ವ್ಯವಸ್ಥೆಯನ್ನ ಭೇದಿಸಬಲ್ಲ ಸಾಮರ್ಥ್ಯ ಹೊಂದಿದ್ದು ಬ್ಯೂರ್ ವೆಸ್ಟ್ನಿಕ್ ಎಂದು ಹೆಸರಿಸಲಾಗಿದೆ. 15 ಗಂಟೆಯಲ್ಲಿ ಸುಮಾರು 14,000 ಕಿಲೋಮೀಟರ್ನಷ್ಟು ದೂರ ಕ್ರಮಿಸಿದೆ ಎಂದು ಪುಟಿನ್ ಹೇಳಿದ್ರು. ಆದರೆ ಅದ್ಯಾಕೂ ಟ್ರಂಪ್ಗೆ ಈ ಕ್ಷಿಪಣಿ ಪರೀಕ್ಷೆಯನ್ನ ಸಹಿಸಿಕೊಳ್ಳಲು ಆಗಲಿಲ್ಲ ಅನಿಸುತ್ತೆ. ಅತ್ತ ಪುಟಿನ್ ಕ್ಷಿಪಣಿ ಪರೀಕ್ಷೆ ಸಕ್ಸಸ್ ಅನ್ನು ಸಂಭ್ರಮಿಸಿದ್ರೆ, ಇತ್ತ ಟ್ರಂಪ್ ಕೌಂಟರ್ ಕೊಟ್ಟಿದ್ದಾರೆ. ಪುಟಿನ್ ಪರಮಾಣು ಚಾಲಿತ ಕ್ಷಿಪಣಿಯನ್ನ ಪರೀಕ್ಷಿಸುವ ಬದಲು ಉಕ್ರೇನ್ನಲ್ಲಿ ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ರಷ್ಯಾದ ಕರಾವಳಿಯಲ್ಲಿ ಪರಮಾಣು ಜಲಾಂತರಗಾಮಿ ನೌಕೆಯನ್ನ ಇರಿಸಿದೆ ಎಂದು ಹೇಳಿದ್ದಾರೆ. 1 ವಾರ ತೆಗೆದುಕೊಳ್ಳಬೇಕಿದ್ದ ಯುದ್ಧ ಈಗ 4ನೇ ವರ್ಷಕ್ಕೆ ಕಾಲಿಟ್ಟಿದೆ. ಕ್ಷಿಪಣಿಗಳನ್ನ ಪರೀಕ್ಷಿಸುವ ಬದಲು ನೀವು ಯುದ್ಧವನ್ನ ಕೊನೆಗೊಳಿಸಬೇಕು ಎಂದು ಟ್ರಂಪ್ ಹೇಳಿದ್ದಾರೆ.